ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಜನಗಣ ಮನ ಭಾರತದ ರಾಷ್ಟ್ರಗೀತೆ. ಭಾರತದ ಹೆಮ್ಮೆಯ ಸಂಕೇತಗಳಲ್ಲಿ ಒಂದಾದ ರಾಷ್ಟ್ರಗೀತೆ ಜನಗಣ ಮನ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ಈ ರಾಷ್ಟ್ರಗೀತೆಯನ್ನು ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿದ್ದಾರೆ. ಈ ಗೀತೆಯನ್ನು ಮೊದಲ ಬಾರಿಗೆ 1911 ಡಿಸೆಂಬರ್ 27ರಂದು ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು. ಸ್ವಾತಂತ್ರ್ಯ ನಂತರ ದೇಶಕ್ಕೆ ಅಧಿಕೃತ ರಾಷ್ಟ್ರಗೀತೆಯ ಅಗತ್ಯವಿದ್ದ ಕಾರಣ ಸಂವಿಧಾನ ರಚನೆಯ ಸಮಯದಲ್ಲಿ ಈ ವಿಷಯವನ್ನು ಚರ್ಚಿಸಲಾಯಿತು. ಅಂತಿಮವಾಗಿ 1950 ಜನವರಿ 24ರಂದು ಜನಗಣಮನ ಗೀತೆಯನ್ನು ಅಧಿಕೃತವಾಗಿ ಭಾರತದ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಯಿತು. ಈ ರಾಷ್ಟ್ರಗೀತೆ ಭಾರತದ ಏಕತೆ, ವೈವಿಧ್ಯ ಮತ್ತು ಸಾರ್ವಭೌಮತ್ವವನ್ನು ಪ್ರತಿಬಿಂಬಿಸುತ್ತದೆ. ಜನಗಣಮನ ಎಂಬ ಪದಗಳು ದೇಶದ ಜನರನ್ನು ಮಾರ್ಗದರ್ಶನ ಮಾಡುವ ನಾಯಕನಿಗೆ ಸಲ್ಲಿಸುವ ಗೌರವವನ್ನು ಸೂಚಿಸುತ್ತವೆ. ರಾಷ್ಟ್ರಗೀತೆಯ ಪೂರ್ಣ ಅವಧಿ 52 ಸೆಕೆಂಡ್ಗಳು. ಸಂಕ್ಷಿಪ್ತ ಆವೃತ್ತಿ ಸುಮಾರು 20 ಸೆಕೆಂಡ್ಗಳು ಆಗಿವೆ. ಈ ಎರಡನ್ನು ಅಧಿಕೃತವಾಗಿ ಬಳಸಬಹುದು. ಭಾರತದ ರಾಷ್ಟ್ರಗೀತೆ ಹಾಡುವಾಗ ಅಥವಾ ಕೇಳುವಾಗ ಪ್ರತಿಯೊಬ್ಬ ನಾಗರಿಕನು ಗೌರವದಿಂದ ನಿಂತುಕೊಳ್ಳಬೇಕು. ಇದು ನಮ್ಮ ರಾಷ್ಟ್ರದ ಮೇಲಿನ ಗೌರವ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದೆ. ಜನಗಣಮನ ರಾಷ್ಟ್ರಗೀತೆಯನ್ನು ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್. ಈ ಗೀತೆಯನ್ನು ಮೊದಲ ಬಾರಿಗೆ 1911ರಲ್ಲಿ ಹಾಡಲಾಯಿತು. ಈ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಜನವರಿ 24, 1950ರಲ್ಲಿ ಅಂಗೀಕಾರ ಮಾಡಲಾಯಿತು. ಈ ಗೀತೆಯು ಭಾರತದ ಏಕತೆಯ ಧ್ವನಿಯಾಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.